ವಸ್ತುಗಳಿಗೆ ಬಹಳ ಬೇಡಿಕೆ ಇತ್ತು. ಯಾವ ವಸ್ತುಗಳು ಸಿಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಮುಖ್ಯವಾಗಿ ಸೀಮೆ ಎಣ್ಣೆ, ಆ ಸೀಮೆ ಎಣ್ಣೆ ಬುಡ್ಡಿಯಿಂದನೇ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಕರೆಂಟ್ ಇರಲಿಲ್ಲ. ಆ ವಿದ್ಯಾಭ್ಯಾಸಕ್ಕೋಸ್ಕರ ಸೀಮೆ ಎಣ್ಣೆ ಸಿಗದೇ ಇದ್ದಾಗ ಅವ್ರ ಪರದಾಟ ನೋಡಿ ಅಟಲ್ಜಿ ಅವರು ಅಧಿಕಾರಿಗಳ ಜೊತೆ ಮಾತಾಡಿ ಸೀಮೆ ಎಣ್ಣೆ ರಿಯಾಯಿತಿಯನ್ನು ಒದಗಿಸಿದಂಥ ಮಹಾನ್ ಧೀಮಂತ ವ್ಯಕ್ತಿ ಅಟಲ್ಜಿ ಅವರು. ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಇಲ್ಲದಂತೆ ಅವಶ್ಯಕ ಪುಸ್ತಕಗಳನ್ನು ಒದಗಿಸಿದ್ರು. ಹಾಗೆ ಉತ್ತಮ ಗ್ರಂಥಾಲಯ, ಹೀಗೆ ಅನೇಕ ವಿಷಯಗಳಲ್ಲಿ ಯಾವಾಗಲೂ ಮುಂದಿರ್ತಿದ್ರು ಅಂತ ಹೇಳಿದ್ದೀವಿ. ಸರಿಯಾದ ಮಾತು. ಇವತ್ತಿನ ವಿಷಯ ಹೇಗಿದೆ ಅಂತಂದ್ರೆ, ನಮ್ಮ ಕಾರ್ಯಕ್ರಮ ನೀವು ಎಲ್ಲರಿಗೂ ಅರಿವಿದೆ, ನಿಮ್ಮ ಜ್ಞಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತ ವಿಷಯ. ಈ ಅಟಲ್ಜಿಯವರ ಬದುಕೆ ಸ್ವಾರಸ್ಯಕರ. ಅಟಲ್ಜಿಯವರ ಪ್ರತಿಯೊಂದು ವಿಚಾರಗಳು ಪ್ರೇರಣಾದಾಯಕ. ಅವರ ಪ್ರತಿಯೊಂದು ಸಂದೇಶವೂ ಕೂಡ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ. ಹೌದು, ಅಟಲ್ಜಿಯವರು ಮಹಾನಾಯಕ. ಅಟಲ್ಜಿಯವರು ಮಹಾನ್ ನಾಯಕ. ಈಗ ಅಟಲ್ಜಿ ಅವರದೊಂದು ಲಾವಣಿ ಕೇಳೋಣ. ಖಂಡಿತ ಕೇಳೋಣ. ಬಾಲ್ಯದಿಂದಲೇ ಸಮಾಜ ಸೇವೆಗೆ ಪಣತೊಟ್ಟು ನಿಂತ ನಾಯಕ, ಸಮಾಜ ತನ್ನ ಕುಟುಂಬ ಎನ್ನುತ್ತ ದಿನರಾತ್ರಿ ದುಡಿದ ಸೇವಕ. ದೇಶದ್ರೋಹ ಮತ್ತು ಅನ್ಯಾಯ ನೀತಿಯ ವಿರುದ್ಧ ಸೆಣಸಿದ ಜನವೀರ. ದೇಶದ್ರೋಹ ಮತ್ತು ಅನ್ಯಾಯ ನೀತಿಯ ವಿರುದ್ಧ ಸೆಣಸಿದ ಜನವೀರ. ದೇಶಭಕ್ತಿ ಎಂಬ ಜ್ಯೋತಿ ಬೆಳಗಿದ ಹೆಮ್ಮೆಯ ನಮ್ಮ ಪ್ರಭಾಕರ. ಅಟಲ್ಜಿ ರಚಿಸಿದ ಕೃತಿಗಳೆಲ್ಲವೂ ಜಾಗೃತಿಕ ಹಳೆಯ ಮೂಡಿದವು. ದೇಶದ್ರೋಹ ಮತ್ತು ತಾರತಮ್ಯದ ವಿರುದ್ಧ ಹೋರಾಟ ನಡೆಸಿದವು. ಸಂಕಷ್ಟ ಸ್ಥಿತಿಯಲ್ಲೂ ಅಲ್ಲದೆ ಕುಂದದೆ ಪಕ್ಷ ಬೆಳೆಸಿದ ಶ್ರೀಮಂತ. ಸಂಕಷ್ಟ ಸ್ಥಿತಿಯಲ್ಲೂ ಅಲ್ಲದೆ ಕುಂದದೆ ಪಕ್ಷ ಬೆಳೆಸಿದ ಶ್ರೀಮಂತ. ಮಾನವೀಯತೆ, ಸೌಮ್ಯತೆ, ಶಾಂತತೆ ಗುಣಗಳು ತುಂಬಿದ ಶ್ರೀಮಂತ. ಪ್ರಧಾನಿಯಾಗಿ ದಕ್ಷತೆ ತೋರುತ್ತ ದೇಶ ಮುನ್ನಡೆಸಿದ ರಾಜ ಋಷಿ. ಅಗಣಿತ ಗುಣಗಳ ದಿವ್ಯ ಚೇತನ, ಶ್ರೇಷ್ಠ ಚಿಂತನೆಯ ತಾಪಸಿ. ಹಾಗೆ ಜೀವಿಗಳು ಕೃತ್ಯವನೆಸಗುತ್ತ ಅಟ್ಟಹಾಸಗಿ ಬೆಳೆದಿರಲು. ಜೀವಿಗಳು ಕೃತ್ಯವನೆಸಗುತ್ತ ಅಟ್ಟಹಾಸದಿ ಬೆಳೆದಿರಲು. ಬೇಟೆಗೆ ದುರೇಟು ಎನ್ನುವ ತಂತ್ರದಿ ಪಾಠ ಕಲಿಸುತ್ತ ಸಾಗಿರಲು. ಆತಂಕವಾದದ ವಿರುದ್ಧವಂತೂ ಹೋರಾಟವನ್ನೇ ನಡೆಸಿರಲು. ದೇಶ ವಿದೇಶದ ಸಂಚರಿಸುತ್ತಲೇ ಜಾಗೃತಿಕ ಹಳೆಯ ನೋದಿರಲು. ಪರಮಾಣು ಪರೀಕ್ಷೆಯ ಮಾಡಲು ಹೊರಟಾಗ ವಿರೋಧ ಸಮರವೇ ನಡೆದಿತ್ತು. ಪರಮಾಣು ಪರೀಕ್ಷೆಯ ಮಾಡಲು ಹೊರಟಾಗ ವಿರೋಧ ಸಮರವೇ ನಡೆದಿತ್ತು. ದೇಶ ವಿದೇಶದ ವಿಷಮನು ಕಾರುವ ದುಷ್ಟ ಸರ್ಪಗಳ ಹಿಂದಿತ್ತು. ಎಕ್ಕದೆ ಕುಕ್ಕದೆ ಹಿಂದೆ ಸರಿಯದೆ ಗುರಿಯ ಸಾಧಿಸಿದ ಕ್ಷಣಗಾರ. ಎಕ್ಕದೆ ಕುಕ್ಕದೆ ಹಿಂದೆ ಸರಿಯದೆ ಗುರಿಯ ಸಾಧಿಸಿದ ಛಲಗಾರ. ದೇಶದ ಗೌರವ ಘನತೆ ಹೆಚ್ಚಿಸಿದ ಭಾರತಾಂಬೆಯ ಸುಕುಮಾರ. ಭಾರತಾಂಬೆಯ ಸುಕುಮಾರ. ಸೈನ್ಯಕ್ಕೆ ಕೃಷಿಗೆ ತಪೋಕ್ಷ
ಪ್ರೋತ್ಸಾಹ ನೀಡುತ್ತ ವಿಜ್ಞಾನ ಕ್ಷೇತ್ರವ ಬೆಳೆಸಿರಲು ಪ್ರೇರಣೆ ನೀಡುತ್ತ ಸ್ಫೂರ್ತಿಯ ತುಂಬಿತ ಭವಿಷ್ಯದ ನಾಂದಿಯ ಹಾಡಿರಲು ನೂರಾರು ಯೋಜನೆ ನೂರಾರು ಕಾರ್ಯವು ಪ್ರಗತಿ ಕಂಡವು ಸಮಯದಲ್ಲಿ ಚತುಷ್ಪಥ ಸುವರ್ಣ ಹೆದ್ದಾರಿಗಳು ನಿರ್ಮಾಣವಾದವು ಶೀಘ್ರದಲ್ಲಿ ದೇಶ ಪ್ರಗತಿಯ ಸಮಾಜ ಸೇವೆ